ವಿಠಲ ವಿಠಲ ಪಾಂಡುರಂಗ ವಿಠಲ. ಅಯ್ಯೋ ಪಾಪ. ಪಾಂಡುರಂಗ ಪಾಂಡುರಂಗ ಸನಿಹಕ್ಕೆ ಬಾರೆಯ ಮುತ್ತನು ನೀಡೆಯ ಪಾಂಡುರಂಗ. ಏನಿಸ್ಕೊಂಡ್ರೆ ಯಾವ ಸಿನಿಮಾದ ಹಾಡ ಇದು? ನಂದೇ ಸ್ವಂತ ಸಿನಿಮಾದು. ರಿಲೀಸ್ ಆಯ್ತಾ? ಶೂಟ್ ಮಾಡೋದಕ್ಕೆ ನಿಮ್ ಸಹಕಾರ ಬೇಕು. ತಪ್ಪಿಗೆ ಕಾಫಿ ಇಟ್ಟು ಹೋಗ್ತೀಯಾ? ಪಾಂಡುರಂಗ ಸನಿಹಕ್ಕೆ ಬಾರೆಯ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ ಕಣೆ. ಹೋಗಿ ಸುಮ್ಮನೆ ಹೋಗಿ ಒಳಗೆ. ಅದು ಅಯ್ಯೋ ಹೋಗಿ ಒಳಗೆ. ಹಾಡು ಸಖತ್ತಾಗಿಯೇ ಇದೆ. ಜಾಜಿ ಅವ್ರೆ, ಪಾಂಡುರಂಗನ ಜೊತೆ ಹಾಡು ಹೇಳ್ಬೇಕಾಗಿರೋದು ನೀವಾ ಇಲ್ಲ ಚಂಪನ? ಮತ್ತೆ ನೀವು ಹಾಡ್ಬೇಕಾಗಿರೋದನ್ನ ಅವಳು ಯಾಕೆ ಹಾಡ್ತಾ ಇದ್ದಾಳೆ? ನೀವು ಗಾಡ್ ಅಂತ ಇಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಅವ್ರಿಬ್ರು ಗುಡ್ಡ ಬಿಡುತ್ತೆ. ಲೇ ಚಂಪಾ ಬಾರ ಇಲ್ಲಿ. ಏನ್ ಜಾಜಿ ಅಕ್ಕ? ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಪಕ್ಕಿ ಮುರಿಯ ಮತ್ ಪಕ್ಕದಲ್ಲಿರ್ಲಿ. ಮೊದ್ಲು ನನ್ನ ಕರ್ದಿದ್ ಯಾಕೆ ಅಂತ ಹೇಳಿ. ನನ್ನ ಹಬ್ಬಿ ಹೆಸರು ಸೇರಿಸ್ಕೊಂಡು ಯಾಕೆ ಹಾಡು ಹೇಳ್ತಾ ಇದ್ದೆ? ನಾನ್ ಯಾವ ಹಾಡು ಹಾಡ್ದೆ? ಅಯ್ಯೋ ಏನು ಇಷ್ಟು ನಸಿ ಸುಳ್ಳು ಹೇಳ್ತೀಯ? ಇಷ್ಟನೇ ಹಾಡ್ತಿದ್ಯಲ್ಲೇ. ಓ ಪಾಂಡುರಂಗ. ಅಯ್ಯೋ ಪಂಡ್ರಾಪುರಕ್ಕೆ ಹೋಗಿ ನೋಡಿ ಬೇಕಿದ್ರೆ ಅಲ್ಲಿರೋ ದೇವ್ರ ಹೆಸರು ಪಾಂಡುರಂಗ ಅಂತಾನೆ. ನಾನು ಆ ದೇವರ ಧ್ಯಾನ ಮಾಡ್ತಾ ಇದ್ದೆ. ಓ ಹೌದಾ? ಹಾಗಿದ್ರೆ ಪರವಾಗಿಲ್ಲ. ಅಯ್ಯೋ ಜಾಜಿ ಅವ್ರೆ, ಯಾವ ಪಾಂಡುರಂಗನ ಧ್ಯಾನನೂ ಮಾಡಬಾರ್ದು ಅಂತ ಹೇಳ್ರಿ. ಗೊತ್ತಾಯ್ತು ಚಂಪಾ, ಇನ್ಮೇಲೆ ನನ್ನ ಹಬ್ಬಿ ಹೆಸರಲ್ಲಿ ಹಾಡು ಹೇಳ್ಬಾರ್ದು. ಹಾಗಂದ್ರೆ ಹೇಗ್ರಿ? ನಾನ್ ಯಾವತ್ತು ಪಂಡ್ರಾಪುರಕ್ಕೆ ಬಂದೋ ಆಗ್ಲೇ ಪಾಂಡುರಂಗನ್ ಪರಮ ಭಕ್ತಿ ಆಗ್ಬಿಟ್ಟೆ. ಒಂದೇ ತಿಳ್ಕೊಳ್ಳಿ, ಯಾವತ್ಗೂ ದೇವರಿಂದ ಭಕ್ತರನ್ನ ದೂರ ಮಾಡೋದಕ್ ಸಾಧ್ಯನೇ ಇಲ್ಲ. ಆ ದೇವರ ಧ್ಯಾನ ಮಾಡಿದ್ರೆ ಈ ದೇವರು ಪ್ರಸಾದ ಕೊಡ್ತಾರೆ ಅಂತ. ಆಡ್ಕೊಳ್ಳಿ ಬಿಡ್ರಿ. ನಿಮ್ಮ ಜಗಳದಿಂದ ನನ್ನ ಲೆಕ್ಕದಲ್ಲಿ ಮಿಸ್ ಆಗಿರೋ ₹1 ಸಿಗ್ತಾನೆ ಇಲ್ಲ. ಸ್ವಲ್ಪ ಜಾಗ ಖಾಲಿ ಮಾಡ್ತೀರಾ? ಪಾಂಡುರಂಗ. ಜಾಜಿ ಅದಕ್ಕೆ ಚಂಪನ ಹತ್ರ ಜಗಳ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅವಳು ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ಬಿಟ್ಟಿದ್ದಾಳೆ. ಚಂಪ ಪರ್ಮನೆಂಟ್ ಆಗಿ ಪಾಂಡುರಂಗನ ಮರೆಯೋ ಹಾಗೆ ಏನೋ ಒಂದು ಯೋಚನೆ ಮಾಡೋಣ ಬನ್ನಿ. ಹಿಂಗ ಮಾಡಿದ್ರೆ ಹೆಂಗೆ? ಸರಿ ಹೋಗಲ್ಲ ಕಣ. ಹಂಗ ಮಾಡಿದ್ರೆ ವರ್ಕೌಟ್ ಆಗಲ್ಲ. ಹಿಂಗ ಮಾಡಿದ್ರೆ ಅದು ಸರಿ ಹೋಗಲ್ಲ ಕಣ. ಅದೇನ್ ಐಡಿಯಾ ಅಂತ ಹೋಗ್ಲಿ. ಅದು ಸುಮ್ಮನೆ ಸ್ಟಂಟ್ ಮಾಡ್ತಿದ್ದೆ. ಅದು ನೀನು? ನಂದು ಅಷ್ಟೇ, ಬರೀ ಬಿಲ್ಡಪ್. ಅಲ್ಲ ಜಗತ್ಗೆ ಬೈಕ್ಗೆ ಪೆಟ್ರೋಲ್ ಹಾಕ್ಸಲೆ ಗಾಡಿ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ನನಗೆ ಗೊತ್ತಿಲ್ವಾ? ಟೇಕ್ ದಿಸ್ 200 and tell that idea. ಮಿಂಚಿನಂತೆ ಒಂದು ಐಡಿಯಾ ಬಂದ್ಬಿಡ್ತು. ನನಗೂ ಬಂತು. ಮತ್ತ ಅದೇನ್ ಐಡಿಯಾ ಅಂತ ಹೇಳ. ಫಸ್ಟ್ ನೀ ಹೇಳು. ಇಲ್ಲ, ಮೊದ್ಲು ನೀನ್ ಹೇಳ. ಹೇಳ. ಅದು ಪಾಂಡುರಂಗನ ಭಜನೆ ಮಾಡ್ತಾ ಇದ್ದಾಗೆ ಚಂಪಾಗೆ ಏನಾದ್ರೂ ಒಂದು ತೊಂದರೆ ಆಗಬೇಕು. ಅವಳು ಪಾಂಡುರಂಗ ಅಂತಿದ್ದಾಗೆ ತೊಂದ್ರೆ ಅನ್ನೋದು ಹಂಗಂಗೆ ಬಂದು ಅಟಕಾಯಿಸ್ಕೊಂಡ್ಬಿಡ್ಬೇಕು. ಆಗ ಅವಳು ಪಾಂಡುರಂಗನ ಭಜನೆ ಮಾಡೋದನ್ನ ನಿಲ್ಲಿಸ್ತಾಳೆ. ನೀವೇನು ಯೋಚನೆ ಮಾಡ್ಬೇಡಿ ಜಾಜಿ ಅವರೇ, ನಾಳೆಯಿಂದಾನೇ ಆಪರೇಷನ್ ಚಂಪಾಗೆ ತೊಂದರೆ ಶುರು. ಈಗ ಚಂಪಾ ಓ ಪಾಂಡುರಂಗ ಅಂತ ಹಾಡ್ಕೊಂಡು ಬರ್ತಾಳೆ. ಇದನ್ನ ಎಡವಿ ಬಿದ್ದು ಗೋವಿಂದನ ಪಾದ ಸೇರ್ತಾಳೆ. ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ಲೋಪದ್ದು ತಂತಿ ಕೆಲಸನೇ ಮಾಡ್ಲಿಲ್ವಲ್ಲೋ. ನಾವು ತಂತಿ ಕಟ್ಟಿದ್ರು ಚಂಪಾ ಬೀಳ್ತಾ ಇರೋದು ಒಳ್ಳೆ ನಿಗೂಢ ರಹಸ್ಯ ಆಗೋಯ್ತಲ್ಲ. ನೋಡ್ತಾ ಇರು ಆ ರಹಸ್ಯನ ನಾನು ಹೇಗೆ ಭೇದಿಸ್ತೀನಿ ಅಂತ.
ಅಯ್ಯೋ ಅವನು ಮೆಟ್ಲು ಜಾರಿ ಬಿದ್ಬಿಟ್ಟ ಕಣಪ್ಪಲ್ಲ. ಸುಮ್ನೆ ಹೆಂಗೋ ಬೀಳಕ್ಕಾಗುತ್ತೆ? ಯಾರೋ ಮೆಟ್ಲಿಗೆ ಅಡ್ಡವಾಗಿ ಕಂಬಿ ಕಟ್ಟಿಬಿಟ್ಟಿದ್ದಾರೆ ಕಣಮ್ಮ. ಯಾರಪ್ಪ ಈ ಕೆಲ್ಸ ಮಾಡಿದ್ದು? ಆ ಚಂಪನ? ಅಯ್ಯೋ ಇನ್ಯಾರು ಇದರಲ್ಲ ನಿಮ್ಮಣ್ಣ, ಅವನೇ ಕಟ್ಟಿರ್ಬೇಕು. ಅಯ್ಯೋ ಅಯ್ಯೋ ಕಟ್ಟದ್ದು. ಅಣ್ಣಯ್ಯ, ಅವ್ರು ಈಗಾಗ್ಲೇ ಬಿದ್ದು ನೋವು ಮಾಡ್ಕೊಂಡಿದ್ದಾರೆ, ಮತ್ತೆ ನೀನ್ ಬೇರೆ ಹೊಡಿತೀಯಲ್ಲ. ಮಗು ಆಗೋ ವಯಸ್ಸಾಯ್ತು, ಮಗು ತರ ಆಡೋ ಬಿಟ್ಟಿಲ್ಲ. ನಿಜ ಹೇಳು, ತಂತಿ ಕಟ್ಟಿದ್ಯಾರು ಅಂತ. ಇಲ್ಲ ಅಂದ್ರೆ ಯೂನಿ ಬಾಚ್ಬೇಕಾಗತ್ತೆ. ಬಿಟ್ಲ ತಂದೆ ಕಟ್ಟಿದ್ ನಾವೇ ಅಂತ ಒಪ್ಕೊಂಡ್ಬಿಡು. ಏನಾಯ್ತೆ? ನಾನು ಪಾಂಡುರಂಗನ್ ಭಜನೆ ಮಾಡ್ಬಾರ್ದು ಅಂತ ಹೇಳಿದ್ರು ಅಂತೆ, ಅದಕ್ಕೆ ಆ ಸಾಕ್ಷಾತ್ ಪಾಂಡುರಂಗನೇ ಇವ್ರಿಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾರೆ. ದೇವರ ಭಜನೆ ಮಾಡಬಾರದು ಅಂದ್ರೆ ದೇವರು ಸುಮ್ಮನೆ ತಾನೇನಿ ಸರಿಯಾದ ಶಿಕ್ಷಣ ಕೊಟ್ಟಿದ್ದಾನೆ. ಅಯ್ಯ ನನ್ಗೆ ಹಾಕ್ಬೇಕು ನನಗೆ. ಅಯ್ಯೋ ಮೆತ್ತ ಕಾಪಡ ಕೊಡು. ಇನ್ಯಾವತ್ತು ಯಾವ ರಹಸ್ಯನ ಬೆಂಚದಕ್ಕೆ ಹೋಗೋದಿಲ್ಲ ಕಣಪ್ಪತ್ತು. ಅಯ್ಯಮ್ಮ How are you? ಜಾಜಕ್ಕೆ ಮೆತ್ತಗೋ, ಚಳಿಗಾಲ ಅಲ್ವಾ, ಬಿದ್ದೆಟ್ಟು ಚುರ್ರ ಅಂತ ಇದೆ. ಅಲ್ಲ ಜಾಜಕ್ಕೆ ಇದೇ ಏನೇನಾದ್ರು ಆ ಚಂಪನಿಗೆ ಬಿದ್ದಿದ್ದಿದ್ರೆ 1 ತಿಂಗಳು ಆಸ್ಪತ್ರೆನಲ್ಲಿ ರೆಸ್ಟ್ ತಗೋಬೇಕಾಗಿರ್ತಿತ್ತು. ನಾವು ಕಟ್ಟಿತ್ತಂತೆ ಜಾಜಕ್ಕೆ, ನಾವು ಕಟ್ಟಿತ್ತಂತೆ ನಮ್ಗೆ ರಿವರ್ಸ್ ಹೊಡಿತು ಅಂದ್ರೆ ಏನ್ ಅರ್ಥ? ಈ ನಡುವೆ ಚಂಪಾ ತುಂಬಾ ಸೇಫ್ ಪ್ಲೇ ಮಾಡ್ತಾಳೆ. ಅವಳನ್ನ ಬೇರೆ ರೀತಿಲೇ ಯಾಮರ್ಸ್ಬೇಕು. ಅಲ್ಲ ಜಾಜಿ ಅವ್ರೆ, ನಾವು ಚಂಪಲ್ ವಿರುದ್ಧ ಏನೇ ಕುತಂತ್ರ ಮಾಡೋದಕ್ಕೆ ಹೋದ್ರು ಅದ್ ನಮ್ಗೆ ರಿವರ್ಸ್ ಆಗ್ತಿದ್ಯಲ್ಲ. ಈ ಸಲ ಚಂಪನ್ ಕೇಸ್ನ ಔಟ್ಸೋರ್ಸ್ ಮಾಡ್ಬಿಟ್ರೆ? ಕರೆಕ್ಟ್ ಆಗಿ ಹೇಳಿದ್ರಿ ಜಾಜಕ್ಕೆ, ರಿಸೆಷನ್ ಕಡಿಮೆ ಆಗೋಗಿದೆ ಅಲ್ವಾ, ಎಲ್ಲಾ ಕೇಸ್ನು ಔಟ್ಸೋರ್ಸ್ ಮಾಡ್ತಾ ಇದಾರೆ. ಹಾಗೆ ಈ ಕೇಸನ್ನು ಔಟ್ಸೋರ್ಸ್ ಮಾಡಿ ಚಂಪನ್ನ ಔಟ್ ಸೈಡ್ ಕಳಿಸ್ಬಿಡೋಣ. ಆದ್ರೆ ಆ ತರದವ್ರು ಯಾರಿದ್ದಾರೆ ಜಾಜಿ ಅವ್ರೆ? ಚಂದ್ರಕಾಂತ್ ಅಂತ ಒಬ್ಬ ರೋಡ್ ರೋಮಿಯೋ ಇದ್ದಾನೆ, ತುಂಬಾ ರೊಮ್ಯಾಂಟಿಕ್ ಹುಡುಗ. ಅವ್ನ್ಗೆ ಇದನ್ನ ಹೇಳ್ಬಿಟ್ರೆ ಯಾವ್ದೇ ರೀತಿ ಕ್ಲೂ ಸಿಗದೇ ಇರೋ ಹಾಗೆ ಕೈಕಾಲ್ ಮುರಿದು ಬಿಡ್ತಾರೆ. ಇಲ್ಲಿವರೆಗೂ ಅವ್ನ್ಗೆ ಎಷ್ಟು ಹೆಣ್ಮಕ್ಳಿಗೆ ಮಣ್ಣು ತಿನ್ಸಿದಾನೆ ಅನ್ನೋದಕ್ಕೆ ಲೆಕ್ಕನೇ ಇಲ್ಲ. ಚಂಪನ್ ಡೀಲ್ನ ಅವ್ನ್ಗೆ ಒಪ್ಸೋಣ. ಹಾಯ್, ಐ ಆಮ್ ಚಂದ್ರಕಾಂತ್. ಐ ಆಮ್ ಜಾಜಿ ಚಂಬಲ್ದಿನ್, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನಾನು ಪದ್ದು ಅಲಿಯಾಸ್ ಪದ್ಮನಾಭ, ಗಂಡುಗಲಿ ವಂಶದ ಆಧಾರ ಸ್ತಂಭ. ಐಎಂ ವಿಠಲಮೂರ್ತಿ ಎಮ್ಮೆ, ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ. ಏನ್ ಸರ್ ಈ ಕಡೆ ಬಂದು 4-5 ದಿನ ಆಯ್ತು? ಈ ಚಂದ್ರಕಾಂತ್ ಯಾವಾಗ್ಲೂ ಹಾಗೇನೆ, ಕೆಲ್ಸ ಆಯ್ತಾಗ ಬರ್ತಾನೆ, ಕೆಲ್ಸ ಇಲ್ಲ ಬರೋದೇ ಇಲ್ಲ. ಕಾಫಿ? ವಿತ್ ಪ್ಲೆಷರ್. ಓಕೆ, ಎಲ್ರೂ ಕಾಫಿ ಸ್ಪೆಷಲ್. ಓಕೆ ಸರ್. ಮಿಸ್ಟರ್ ಚಂದ್ರಕಾಂತ್, ನೀವು ಕಿರಿಕ್ ಮಾಡೋರಿಗೆ ಪಾಠ ಕಲ್ಸೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಅಂತೆ. ನೀವು ಕಾಂಟ್ರಾಕ್ಟ್ ತಗೊಂಡ್ರೆ ಯಾರ್ ಕಾಲಿಗೆ ಬೇಕಾದ್ರೂ ಪ್ಲಾಸ್ಟರ್ ಹಾಕ್ಸ್ತಿರಂತೆ. ತಲೆ ಕೆಟ್ರೆ ತಲೆನ ತೆಗೆದು ಕೈಗಿಟ್ಬಿಡ್ತೀರಂತೆ. ನನ್ ಕಸುಬೆ ಅದು. ಯಾರು ಯಾರಿಗೂ ತೊಂದರೆ ಮಾಡೋ ಹಾಗೆ ಇಲ್ಲ, ತೊಂದರೆ ಮಾಡೋರು ಯಾರು ಉಳಿಯೋ ಹಾಗೆ ಇಲ್ಲ. ಹತ್ತು ಬಿಟ್ಲಾ, ಇದು ಹೋಟೆಲ್, ಸ್ವಲ್ಪ ಮೆಲ್ಲಗೆ. ಓಕೆ, ಈಗ ಯಾರು ಯಾರಿಗೆ ತೊಂದರೆ ಮಾಡ್ತಿದ್ದಾರೆ? ನಮ್ಮ ಮನೇಲಿ ಒಬ್ಳು ಕಿರಿಕ್ ಕುಕ್ಕಿದಾಳೆ, ಚಂಪಾ ಅಂತ. ಅವಳು ನನ್ನ ಹಬ್ಬಿಗೆ ಲೈನ್ ಹೊಡಿತಾ ಇದ್ದಾಳೆ. ಓ ಮೈ ಗಾಡ್, ವೆರಿ ಇಂಟ್ರೆಸ್ಟಿಂಗ್. ಕಂಟಿನ್ಯೂ. ಯಾವಾಗ್ಲೂ ನನ್ನ ಹಬಿ ಹಿಂದೆ ಬಿದ್ದು ಸಾಯ್ತಾ ಇರ್ತಾಳೆ. ತಪ್ಪು. ಮದ್ವೆ ಆಗಿರೋಳು ನೀವಿರ್ಬೇಕಾದ್ರೆ ಅವಳು ಯಾಕೆ ನಿಮ್ ಹಬಿ ಹಿಂದೆ ಬೀಳ್ಬೇಕು? ಬೈ ದಿ ವೇ, ಅವಳಿಗೆ ಮದ್ವೆ ಆಗಿದ್ಯಾ? ಇಲ್ಲ. ಹಾಗಾದ್ರೆ ಅದು ನಮಗ್ ಸೇರ್ಬೇಕಾಗಿರೋ ಗಿರಾಕಿ. ಅವಳು ಯಾಕೆ ನಿಮ್ ಹಬಿ ಹಿಂದೆ ಬೀಳ್ತಿದ್ದಾಳೆ? ಸರ್, ನಿಮಗೆ ಮದ್ವೆ ಆಗಿದ್ಯಾ? ಮದ್ವೆ ಆದ್ರೆ ಲೈಫ್ ಪೂರ್ತಿ ಒಬ್ಬರ ಜೊತೆ ಬಿದ್ದಿರ್ಬೇಕಾಗಂತ ನಾನು ಮದ್ವೆ ಆಗಿಲ್ಲ. ಈಗ ಪರ್ಮನೆಂಟ್ ಆಗಿ ಕೈ ಕಾಲು ತೆಗಿಬೇಕಾ ಇಲ್ಲ ಟೆಂಪರರಿ ಆಗಿ ಕೈ ಕಾಲು ತೆಗಿಬೇಕಾ? ಫಿನಿಶ್ ಮಾಡೋಕೆ ಒಂದ್ ರೇಟ್ ಇದೆ, ಲೈಫ್ ಪೂರ್ತಿ ಬೆಡ್ ಮೇಲೆ ಬೀಳ್ಸೋಕೆ ಒಂದ್ ರೇಟ್ ಇದೆ. ಪೂರ್ತಿ ಫಿನಿಶ್ ಮಾಡಕ್ ಎಷ್ಟು ತಗೋತೀರಾ ಸರ್? ಜಸ್ಟ್ 10 lakhs. ಪೂರ್ತಿ ಫಿನಿಶ್ ಮಾಡೋದ್ ಬೇಡ, ಆಮೇಲೆ ಮರ್ಡರ್ ಕೇಸು ನಮ್ಮೇಲೆ ಬಂದ್ಬಿಡುತ್ತೆ. ಸಿಂಪಲ್ ಟೆಕ್ನಿಕ್ ಯೂಸ್ ಮಾಡಿ ಅವಳು ಚೆನ್ನಾಗಿ ಲೆಸನ್ ಟೀಚ್ ಮಾಡಿ, ಅವಳು ಇನ್ಯಾವತ್ತೂ ನನ್ನ ಹಬಿಯಿಂದ ಬರಬಾರ್ದು. ಪಾಠ ಕಲ್ಸೋದಕ್ಕೆ ನಂತರ ಯಾಕ್ರಿ ಬಂದಿದ್ದೀರಾ? ಯಾವ್ದಾದ್ರು ಮೇಸ್ಟ್ರ ಹತ್ರ ಹೋಗ್ಬೇಕಾಗಿತ್ತು. ಆಯ್ತು ಬಿಡಿ, ಎಲ್ಲದಕ್ಕೂ ನಮ್ಮ ಹತ್ರ ಒಂದು ಸೊಲ್ಯೂಷನ್ ಇರುತ್ತೆ, ಕಲ್ಸಿದ್ರೆ ಆಯ್ತು. ಈ ಹುಡುಗಿನ ಹೊಲ್ಸ್ಕೊಳ್ಳೋದು ಹೇಗೆ ಅಂತ ನಿಮಗ್ ಗೊತ್ತಾ ಸರ್? ಹುಡುಗಿರ್ನ ಪಟಾಯಿಸೋದ್ರಲ್ಲಿ ನಾನು ಎಕ್ಸ್ಪರ್ಟ್ ರೀ. ಇಲ್ಲಿವರೆಗೂ ಎಷ್ಟು ಜನ ನಾನು ಪಟಾಯಿಸಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಹಾಗಿದ್ರೆ ನನಗೂ ಲವ್ ಟ್ರೈನಿಂಗ್ ಕೊಡ್ತೀರಾ ಸರ್? ಪದ್ದು ಬಂದಿರೋದು ನನ್ ಕೇಸ್ ಸಾಲ್ವ್ ಮಾಡೋದಕ್ಕೆ, ನಿನ್ ಕೇಸ್ ಅಲ್ಲ. ಜಸ್ಟ್ ಕೀಪ್ ಕ್ವೈಟ್. ಮೊದಲು ಆ ಚಂಪಾ ಯಾರಂತ ತೋರಿಸಿ, ನಾನು ನೋಡ್ಕೋತೀನಿ. ಯಾವ ಟೆಕ್ನಿಕ್ ಯೂಸ್ ಮಾಡ್ತೀರಾ? ಮೊದಲು ಅವಳನ್ನ ಪ್ರೀತಿಸಿ ದಿಕ್ ತಪ್ಪಿಸ್ತೀನಿ, ಆಮೇಲೆ ಅವಳಿಗೆ ಬುದ್ಧಿ ಕಲಿಸ್ತೀನಿ. ನಿಮ್ ಸುದ್ದಿಗೆ ಬರ್ದಿರೋ ಹಾಗೆ ಟೈಪ್ ಮಾಡಿ ತಗೊಳ್ಳಿ, ಇದು ಚಂಪನ್ ಫೋಟೋ
ತಗೊಳ್ಳಿ 10,000 ರೂಪಾಯಿ. ಬರೀ 10,000ನ? ಇನ್ ಮಿಕ್ಕಿದ್ರೆ ಕೆಲಸ ಆದ್ಮೇಲೆ ಕೊಡ್ತೀನಿ. ಓಕೆ ಓಕೆ. ಚಂಪಾ ಎಲ್ಲಿದ್ಯಾ ನನ್ ಚಿನ್ನ? ನಾನು ಎಂತೆಂತ ಹುಡುಗಿರನ್ನ ನೋಡಿದೀನಿ, ಆದ್ರೆ ಈ ತರ ಸೊಂಟ ಬಳಸ್ಕೊಂಡು ಬರೋ ಹುಡುಗಿರನ್ನ ನಮ್ಮ ಅಪ್ರಾಣ ಇಲ್ಲಿ ನೋಡಿಲ್ಲ. ಯಾರೋ ಕಿತಾಪತಿ ಮನುಷ್ಯ ಅನ್ಸುತ್ತೆ, ಸರಿಯಾಗಿ ಆಟ ಆಡಿಸ್ಬೇಕು. ನಿನ್ನಂತ ಬ್ಯೂಟಿ ತರಕಾರಿ ತರ್ತಾ ಇದಾರೆ, ನಮ್ಮಂತ ಹುಡುಗರು ಪಲ್ಯ ಆಗ್ಬಿಡ್ತೀವಿ. ಏನಿದೆ ಬುಟ್ಟಿಯಲ್ಲಿ? ತರಕಾರಿ ಇದೆ, ಬೇಕಾ? ನಾಟಿ ತರ ನೀನೇ ಇರ್ಬೇಕಾದ್ರೆ ಈ ಫಾರಂ ತರಕಾರಿ ತಗೊಂಡು ನಾನೇನ್ ಮಾಡ್ಲಿ? ಹೌದು, ಏನು ಕಾಲೇಜ್ ಹುಡುಗನ್ ತರ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ನಮ್ಮಂತ ಹುಡುಗಿರ್ ತಲೆ ಕೆಡ್ಸ್ಬೇಕು ಅಂತನಾ? ಒಂದ್ ಕಾಲದಲ್ಲಿ ನಾನು ಕಾಲೇಜ್ ಸ್ಟೂಡೆಂಟೇ ಆಗಿದ್ದೆ. ನಿನ್ನ ನೋಡಿದ ಮೇಲೆ ಇಂಪ್ರೆಸ್ ಆಗಿ ನಿನ್ನಲ್ಲೇ ಕಂಪ್ರೆಸ್ ಆಗ್ಬಿಟ್ಟಿದ್ದೆ. ಎಷ್ಟು ಮದುವೆ ಆಗಿದ್ಯಾ? ಇನ್ನು ಒಂದು ಮದುವೆ ಆಗಿಲ್ಲ ರೀ. ನನ್ಗೂ ಅಷ್ಟೇ, ಸ್ವಲ್ಪನೂ ಆಗಿಲ್ಲ. ಆದ್ರೆ ನಾವ್ ಹೀಗೆ ರಸ್ತೆನಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರೆ ನೋಡಿದ ಜನ ಅನುಮಾನ ಪಡಲ್ವಾ? ಹೌದೌದು. ಹೋಟ್ಲು ಹೋಗೋಣ? ಹೋಟೆಲ್ ಹೋಟೆಲ್ ಅಂದ್ರೆ ತುಂಬಾ ಭಯಪ್ಪ. ನಾನ್ ಅಂತಲ್ಲ ರೀ, ಏನೋ ಹೋಟ್ಲಿಗೆ ಹೋಗಿ ಕಾಫಿನೋ ಟೀನೋ ಕುಡ್ಕೊಂಡು ಮಾತಾಡ್ಬೋದಲ್ಲ ಅಂತ. ಆದ್ರೆ ನಂಗೆ ಐಸ್ ಕ್ರೀಮ್ ತಿನ್ಬೇಕನ್ಸ್ತಿದ್ಯಲ್ಲ. ಐಸ್ ಕ್ರೀಮ್ ಏನ್ರಿ? ರೆಫ್ರಿಜರೇಟರ್ ಕೊಡಿಸ್ಬಿಡ್ತೀನಿ ಬನ್ರಿ. ಸರ್ ನಮಸ್ತೆ ಸರ್. ಹಾ ನಮಸ್ಕಾರ ನಮಸ್ಕಾರ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಸರ್. ಒಂದು ನಿಮಿಷ ಕೂತಿರಿ ಸರ್, ಬಂದೆ. ಐಸ್ ಕ್ರೀಮೇ ಸಾಕ ಅಥವಾ ತಿಂಡಿ ಗಿಡಿ ಏನಾದ್ರು? ಬೇಡ ಬೇಡ, ನಾನು ಐಸ್ ಕ್ರೀಮೇ ತಿಂತೀನಿ. ಓಕೆ ಓಕೆ, ಒಂದು ನಿಮಿಷ ಬಂದೆ. ಹಾ ಜಾಜಿಯವ್ರೆ, ಚಂಪನ್ನ ಹೋಟ್ಲ್ ಕರ್ಕೊಂಡು ಬಂದಿದ್ದೀನಿ. ಅವಳ ವಿಷಯ ನಾನು ಬಿಟ್ಬಿಡಿ, ನಾನು ನೋಡ್ಕೋತೀನಿ. ಅವಳಿಗೆ ನಾನು ಬುದ್ಧಿ ಕಲಿಸ್ತೀನಿ. ಹಾ ಏನ್ ಬೇಕು ಮೇಡಮ್? ಏನು ಬೇಡ. ಆ ಮನುಷ್ಯ ಹೇಗೆ? ಅವನ ಮೇಡಮ್, ಅವನು ದಿನಕ್ಕೆ ಒಂದೊಂದು ಹುಡುಗಿರ್ ಕರ್ಕೊ ಬರ್ತಾನೆ. ನನ್ ಮಗ, ನೀವು ತುಂಬಾ ಹುಷಾರಾಗಿರಿ. ಇಂಥವ್ರನ್ನೆಲ್ಲ ಹೋಟ್ಲಿಗೆ ಯಾಕೆ ಸೇರಿಸ್ತೀರಾ ನೀವು? ಏನ್ ಮಾಡೋದು ಮೇಡಮ್, ದಿನ ಒಂದ್ ಹುಡುಗಿ ಕರ್ಕೊ ಬರ್ತಾನೆ. ಕೇಳಿ ತಿಂಡಿ ಎಲ್ಲ ಕೊಡಿಸ್ತಾನೆ. ನಮ್ಮ ಹೋಟ್ಲಿಗೂ ಚೆನ್ನಾಗಿ ಬಿಲ್ ಮಾಡ್ತಾನಲ್ವಾ. ಅದು ಅಲ್ಲದೆ ನಮ್ಮ ಹೋಟ್ಲಲ್ಲಿ ರೂಲ್ಸ್ ಬೇರೆ ಇದೆ, ಅಲ್ಲಿಗೂ ಕರ್ಕೊಂಡು ಹೋಗ್ತಾನೆ ಮೇಡಮ್. ಅಲ್ಲಿಗೆ ನಾನ್ ಹುಷಾರಾಗಿರ್ಬೇಕು ಅಂತ ಆಯ್ತು. ಹೌದು ಮೇಡಮ್. ತಗೋ. ಏನ್ ಮೇಡಮ್, ಇನ್ನು ತಿಂಡಿನೇ ಕೊಟ್ಟಿಲ್ಲ, ಅಲ್ಲೇ ಟಿಪ್ಸು. ನಾವಿಬ್ರು ಪಾರ್ಟ್ನರ್ಶಿಪ್ ಅಲ್ಲಿ 100 ಐಸ್ ಕ್ರೀಮ್ ದುಡ್ಡು ಹೊಡಿಬಹುದಾ? ಓಕೆ ಮೇಡಮ್, 50 ಐಸ್ ಕ್ರೀಮ್ ಕೊಟ್ಬಿಟ್ಟು 100 ಐಸ್ ಕ್ರೀಮ್ ಕೊಟ್ಟೆ ಅಂತ ಬಿಲ್ ಮಾಡ್ತೀನಿ. ಹಾಗೆಲ್ಲ ಏನು ಬೇಡ. ನಮ್ದೊಂದು ಕಾರ್ಮಿಕರ ಸಂಘ ಇದೆ, ಆ ಸಂಘಕ್ಕೆ 100 ಐಸ್ ಕ್ರೀಮ್ ಕಳಿಸಿದೆ ಅಂತ ಸುಳ್ಳು ಹೇಳಿ ಬಿಲ್ ತಗೊಂಡ್ ಬಾ. ಅವನ ಹತ್ರ ಕಕ್ಕಿಸ್ತೀನಿ, ಅದನ್ನ ನಾವಿಬ್ರು ಶೇರ್ ಮಾಡ್ಕೊಳ್ಳೋಣ. ಓಕೆ ಮೇಡಮ್, ಓಕೆ ಮೇಡಮ್. ಚಂಪಾ, ನಿನಗೆ ಹಾಡು ಅಂದ್ರೆ ಇಷ್ಟನಾ ಅಥವಾ ಡ್ಯಾನ್ಸ್ ಮಾಡ್ಬೇಕು ಅಂದ್ರೆ ಇಷ್ಟ? ಅದು ನನ್ಗೆ ಹಾಡ್ತಾ ಹಾಡ್ತಾ ಡಾನ್ಸ್ ಮಾಡೋದ್ರಲ್ಲಿ ತುಂಬಾ ಆಸಕ್ತಿ ಇದೆ. ಅಷ್ಟೇ ಅಲ್ಲ, ನಿಮ್ಮಂತ ರೊಮ್ಯಾಂಟಿಕ್ ಹುಡುಗ ಸಿಕ್ಕಿದ್ರೆ ಮಾಲ್ನ ಚೆನ್ನಾಗಿ ಸುತ್ತಾಡಿ ಸಿನಿಮಾನು ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಹೋಗೋಣ ಹೋಗೋಣ. ಚಂಪಾ, ಏನಿದು? ನೀನ್ ಐಸ್ ಕ್ರೀಮ್ ತಾನೇ ಆರ್ಡರ್ ಮಾಡಿದ್ದು? ಇವ್ನು ನೋಡಿದ್ರೆ ಜ್ಯೂಸ್ ತರ್ತಿದ್ದಾನೆ. ಅದು ನಮ್ ಕಾರ್ಮಿಕ ಸಂಘದಲ್ಲಿ ಮೀಟಿಂಗ್ ನಡೀತಾ ಇದೆ, ಅವರೆಲ್ಲ ಐಸ್ ಕ್ರೀಮ್ ತಿನ್ಲಿ ಅಂತ ನಾನ್ ಜ್ಯೂಸ್ ತಗೋತಾ ಇದ್ದೀನಿ. ಓ ಓಕೆ 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 ಓಕೆ. ಸರ್ ಬಿಲ್ಲು. ಏನಾಯ್ತು? 2 ಜ್ಯೂಸ್ಗೆ 5,000 ರೂಪಾಯಿನಾ? ಸರ್, ಮೇಡಮ್ ಅವರು ಕಾರ್ಮಿಕ ಸಂಘಕ್ಕೆ 100 ಐಸ್ ಕ್ರೀಮ್ ಪಾರ್ಸಲ್ ಮಾಡಿದ್ದಾರೆ. ಅದ್ರ ಬಿಲ್ ಇದು. ಈ 2 ಜ್ಯೂಸು ಫ್ರೀಯಾಗಿ ಕೊಟ್ಟಿರೋದು. ನಿಮಗೆ 5,000 ಯಾ ಮಹಾ ಸರ್? ತಗೊಳ್ಳಯ್ಯ, ಇದರಲ್ಲಿ 5,000 100 ರೂಪಾಯಿ ಇದೆ. 100 ರೂಪಾಯಿ ನೀನು ಟಿಪ್ಸ್ ಇಟ್ಕೋ. ಸರಿ ಸರ್. ಚಂಪಾ, ಹೋಗೋಣ ಬಾ. ಚಂಪಾ, ಮಾಲ್ ಹೋಗಿ ಸಿನಿಮಾ ನೋಡೋಣವಾ? ಅದು ನನ್ ತರಕಾರಿ ತಗೊಂಡಿರ್ಲಿಲ್ಲ ಅಂದಿದ್ರೆ ಬರ್ತಿದ್ದೆ. ತರಕಾರಿ ತಗೊಂಡ್ಮೇಲೆ ಇನ್ನೂ ನನ್ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆಲ್ಲ ಸಂದೇಹ ಬಂದ್ಬಿಡುತ್ತೆ. ನಾಳೆ ಬೆಳಗ್ಗೆ ತರಕಾರಿ ತಗೊಳಕ್ಕೆ ಅಂತ ಬರ್ತೀನಲ್ಲ, ಆಗ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹೋಗೋಣ. ಬಾಯ್ ಬಾಯ್. ಏನಮ್ಮ ಲೇವತಿ, ಪರೀಕ್ಷೆ ಬರೆಯೋಕ್ ಬಂದಿದ್ಯಾ? ಹೌದು, ಕಾಂಪಿಟೇಷನ್ ಎಕ್ಸಾಮ್. ಇನ್ನೊಂದು ವಾರ ಇಲ್ಲ ಇದ್ದು ಎಕ್ಸಾಮ್ ಬರ್ದು ಹೋಗ್ತೀನಿ. ಆಗಿಲ್ಲಮ್ಮ, ಇಲ್ಲ.
ನಮ್ಮ ಯಜಮಾನ್ರು ಇಷ್ಟು ದೊಡ್ಡ ಮನೆ ಕಟ್ಸಿರೋದು ನಿಮ್ಮಂಥವ್ರಿಗೆ ಸಹಾಯ ಆಗಲಿ ಅಂತ. ರೇವತಿ ಅವರೇ, ನಮ್ ಜಾಜಿ ಅದಕ್ಕೆ ನಿಮ್ಗೆ ಏನಾಗ್ಬೇಕು? ಜಾಜಿ ಅದಕ್ಕೆ ನನಗೆ ದೊಡ್ಡಮ್ಮನ ಮಗಳು ಅಂದ್ಮೇಲೆ ಅವಳು ನನ್ಗೆ ಅಕ್ಕ ತಾನೆ. ಹೌದು, ಜಾಜಿ ಅಕ್ಕನ ಸಮಾಜ ಸೇವೆ ಹೇಗ್ ನಡೀತಿದೆ? 24 ಗಂಟೆನೂ ಪೊಲಕೆ ತಗೊಂಡು ಲಸ್ತೆನ ಗುಡಿಸಿದ್ದು. ಯಾವಾಗ ನನ್ನ ಸೊಸೆ ಕೈಗೆ ಪೊಲಕೆ ತಗೊಂಡ್ರು ಜೀವಲೆಲ್ಲ ಪೊಲಕೆ ತೋರ್ಸಕ್ ಶುರು ಮಾಡಿದ್ದಾಳೆ. ಪೊಲಕೆಗೆ ಜೈ ಅಂತ ಜೈಕಾಲ ಹಾಕ್ತಿದ್ದಾಳೆ. ಅತ್ತೆ, ಹೊಸ ಪೊರ್ಕೆ ಪಕ್ಷ ಹುಟ್ಕೊಂಡಿದೆ. ಹೋಗ್ಲಿ ಬಿಡಿ, ಈಗ್ಲಾದ್ರೂ ಪೊರ್ಕೆಗೆ ಒಂದ್ ಒಳ್ಳೆ ಬೆಲೆ ಬಂತಲ್ಲ. ಏನು ಬೆಲೆ ಬಂದ್ರೆ ಅದನ್ನೇನ್ ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡಕ್ ಆಗುತ್ತಾ? ಅದನ್ನ ಬಿಸಾಕೋದು ಮೂಲೆನೆ. ಏನೇ ರೇವತಿ, ಹೇಗ್ ನಡೀತಾ ಇದೆ ಎಕ್ಸಾಮ್ ಪ್ರಿಪರೇಷನ್? ತುಂಬಾ ಚೆನ್ನಾಗಿ ನಡೀತಿದೆ. ಫಸ್ಟ್ ಕ್ಲಾಸ್ ಆಗಿ ಓದ್ತಿದ್ದೀನಿ. ರೇವತಿ ರೇವತಿ ರೇವತಿ, ನೀನ್ ನೋಡಿ ಎಷ್ಟು ದಿನ ಆಗೋಯ್ತೆ. ಶೃಂಗೇರಿಯಲ್ಲಿ ಮೀನಿಗೆ ಕಾಡ್ಲೆ ಪುರಿ ಹಾಕ್ತಿದ್ದಾಗ ನೋಡಿದ್ದು. ಹಾಗಂತ ನೀವೀಗ ಅವಳು ಕಾಳು ಹಾಕೋಕ್ ಹೋಗ್ಬೇಡಿ. ಹವಯು ಬಾಬಾ. ಫೈನ್ ಫೈನ್ ಫೈನ್, ಥ್ಯಾಂಕ್ ಯು. ಹಬ್ಬಿ ಕವ್ಯ, ರೇವತಿ ನೋಡೋದಕ್ಕೆ ಚೆನ್ನಾಗಿದ್ದಾಳೆ ಅಂತ ಅವಳ ಜೊತೆ ಸುತ್ತೋದಾಗ್ಲಿ, ಅವಳ ಜೊತೆ ಸಲ್ಗೆ ತಗೊಳ್ಳೋದಾಗ್ಲಿ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಅವಳು ಇಲ್ಲಿಗೆ ಬಂದಿರೋದು ಎಕ್ಸಾಮ್ ಬರೆಯೋದಕ್ಕೆ. ಸರಿ ಬಿಡಿ, ನಾನೇ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೀನಿ. ಅವಳು ಡ್ರೈವಿಂಗ್ ಬರುತ್ತೆ, ಅವಳ ಪಾಠಗಳು ಹೋಗ್ತಾಳೆ, ನಿಮ್ ಪಾಡು ನೀವಿಲ್ಲ ಇರಿ. ಇಲ್ಲ ಅಂದ್ರೆ ಇನ್ನೊಂದ್ ಫೇಸ್ ನ ತೋರ್ಸ್ಬೇಕಾಗತ್ತೆ. ಎಕ್ಸ್ಕ್ಯೂಸ್ ಮೀ ಮಿಸ್, ಏನಾಯ್ತು? ಗಾಡಿ ಯಾಕೋ ಸ್ಟಾರ್ಟ್ ಆಗ್ತಿಲ್ಲ. ನನ್ನಂತ ಸುಂದರ ಹುಡುಗ ನೋಡ್ದಲ್ಲ, ಅದಕ್ಕೆ ಆಫ್ ಆಗಿರ್ಬೇಕು. ನಾನು ಸ್ಟಾರ್ಟ್ ಮಾಡ್ತೀನಿ. ಅಲ್ಲ, ಅದು ನೀವು ಮೆಕ್ಯಾನಿಕಾ? ನಿಮಗೆ ಹಾಗನ್ಸ್ತಾ? ಹೌದು, ಒಂಥರ ಮೆಕ್ಯಾನಿಕ್. ಬರೀ ಹುಡುಗರ ಗಾಡಿಗಳು ಮಾತ್ರ ರಿಪೇರಿ ಮಾಡ್ತಾ ಇರ್ತೀನಿ. ಒಂದ್ ಸೆಕೆಂಡ್. ನೋಡಿದ್ರಾ, ಸ್ಟಾರ್ಟ್ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮಂತ ಕಾಂತಿರ್ಗೋಸ್ಕರನೇ ಈ ಚಂದ್ರಕಾಂತ ಇರೋದು. ನಿಮ್ಮ ಹೆಸರೇನದು ಗೊತ್ತಾಗಿಲ್ಲ. ನನ್ನ ಹೆಸರು ರೇವತಿ ಅಂತ. ಶೃಂಗೇರಿಯಿಂದ ಬೆಂಗಳೂರಿಗೆ ಎಕ್ಸಾಮ್ ಬರೆಯಕ್ ಬಂದಿದ್ದೀನಿ. ಇನ್ನೊಂದ್ ವಾರ ಇಲ್ಲೇ ಇರ್ತೀನಿ. ಓಹ್, ಹೇಗ್ ಬರ್ದಿರಿ ಎಕ್ಸಾಮು? ಚೆನ್ನಾಗಿ ಬರ್ದೆ, ತುಂಬಾ ಈಸಿ ಇತ್ತು ಇವತ್ತು. ಹೌದಾ? ಹಾಗಂದ್ಮೇಲೆ ನೀವು ಮನೆಗೆ ಸ್ವೀಟ್ ತಗೊಂಡು ಹೋಗ್ಲೇಬೇಕು. ಬನ್ನಿ ಬನ್ನಿ, ನಾನು ಕರ್ಕೊಂಡು ಬನ್ನಿ. ಅದು ನಾನು ಹೋಗ್ತಾ ಒಂದ್ ವೇಳೆ ತಗೊಂಡ್ ಹೋಗ್ತೀನಿ, ಪರವಾಗಿಲ್ಲ. ಬೈ ಚಾನ್ಸ್ ಏನಾದ್ರು ಗಾಡಿ ಕೆಟ್ಟೋದ್ರೆ ಮತ್ತೆ ರಿಪೇರಿ ಮಾಡಕ್ ಬೇಕಲ್ಲ. ಬನ್ರಿ, ನಾನು ಕರ್ಕೊಂಡು ಬನ್ರಿ. ಬನ್ನಿ ಬನ್ನಿ ಬನ್ನಿ, ಏನ್ ಮಾತಾಡೋದು? ಬನ್ನಿ ಬನ್ನಿ ಬನ್ನಿ, ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ನಿಮ್ ಜೊತೆ ಮಾತಾಡ್ತಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ನನಗೂ ಅಷ್ಟೇ, ನಿಮ್ಮಂತ ಸುಂದರವಾದ ಹುಡುಗಿನ ಕಂಡ್ರೆ ತುಂಬಾನೇ ಇಷ್ಟ. ಕನ್ಫರ್ಮ್ ಕಣು. ಮತ್ತು ಈ ರೇವತಿನ ಪಟಾಯಿಸೋಕ್ಕೋಸ್ಕರ ಅಂತಾನೆ ಆ ಚಂದ್ರಕಾಂತ್ ಕರ್ಕೊಂಡ್ ಬಂದಿದ್ದಾನೆ. ಈ ವಿಷಯ ಜಾಜತ್ಗೆ ಹೇಳಲೇಬೇಕು. ಹಲೋ ಜಾಜತ್ಗೆ, ಐ ಎಂ ವಿಠಲ್ ಮೂರ್ತಿ ಎಮ್ಮಿ. ನಿಮ್ಮ ಚಿಕ್ಕಮ್ಮನ ಮಗಳು ರೇವತಿ ಇದ್ದಾಳಲ್ಲ, ಅವಳನ್ನ ಪಟಾಯಿಸೋದಕ್ಕೋಸ್ಕರ ಆ ಚಂದ್ರಕಾಂತ್ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. ಅವರಿಬ್ರು ಏನು ಗುಸುಗುಸು ಪಿಸು ಅಂತ ಮಾತಾಡ್ಕೋತಾ ಇದ್ದಾರೆ. ಬಹುಶಃ ಅವರು ಡೈರೆಕ್ಟ್ ಆಗಿ ಇಲ್ಲಿಂದ ಪಾರ್ಕಿಗೆ ಹೋಗ್ತಾರೆ ಅನ್ಸುತ್ತೆ. ನೀವು ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದ್ಬಿಡಿ, ನಾವು ಇಲ್ಲಿಂದ ಅಲ್ಲಿಗೆ ಬರ್ತೀವಿ. ಓಕೆ ಬಾಯ್. ನಡಿಯಪ್ಪತ್ತು. ಮಸಾಲ ತಿನ್ಕೊಂಡು ಹೋಗೋಣವಾ? ಬೇಡ ಕಣು, ನಡಿಯೋ. ಸರ್, ಒಂದ್ ನಿಮಿಷ ಸರ್, ಮಸಾಲೆ ದೋಸೆ ರೆಡಿ ಆಗ್ತಾ ಇದೆ. ನೋಡ್ರಿ, ನಾವ್ ಯಾವತ್ತು ಮಸಾಲೆ ದೋಸೆಗೋಸ್ಕರ ಇಷ್ಟೊತ್ತು ಕಾದಿದ್ದೇ ಇಲ್ಲ. ಇನ್ಮೇಲೆ ನಾವು ನಿಮ್ ಹೋಟ್ಲಿಗೆ ಬರಲ್ಲ. ಓಕೆ ಬಾಯ್. ಸರ್ ಒಂದ್ ನಿಮಿಷ ಸರ್. ಸರ್ ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ನನ್ನ ಬೊಮ್ಮೆ ಸಖತ್ತಾಗವಳೆ, ತಿನ್ನಲೆ ಅಂದ್ರೆ ಯಾಕೋ ಸುಮ್ನೆ ನಗ್ತಾಳೆ, ಕಣ್ಣಲೆ ಕಣ್ಣು ಇಟ್ಟು ಕದ್ದು ನೋಡ್ತಾಳೆ. ಚಂದ್ರಕಾಂತ್, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಗೊತ್ತಾ ನೀವು? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆಕ್ಚುಲಿ ಕಾಲೇಜ್ ಡೇಸ್ ಇದ್ದಾಗ ನಾನು ಎಲ್ರಿಗೂ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೆ. ರೌಡಿಸಮ್ ಇಳಿದ ಮೇಲೆ ಎಲ್ಲ ಬಿಟ್ಬಿಟ್ಟೆ. ಅಯ್ಯೋ, ನಂಗೆ ನಿಮ್ ತರ ರೌಡಿ ಹುಡುಗರು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾದ್ರೆ
ನಾವಿಬ್ರು ಮದ್ವೆ ಆಗಲ್ಲ? ಖಂಡಿತ ನಾವಿಬ್ರು ಮದ್ವೆ ಆಗೋಣ. ಜಾಜಿಯವ್ರೆ, ಈಗ ಹೋದ್ರೆ ಕೆಲ್ಸ ಕೆಡುತ್ತೆ. ಆ ಚಂದ್ರಕಾಂತನ ಎದುರಾಕೊಂಡಂಗಾಗುತ್ತೆ. ಆ ರೇವತಿ ಮನೆಗೆ ಬರ್ಲಿ, ಆಮೇಲೆ ವಿಚಾರಿಸ್ಕೊಳ್ಳೋರಂತೆ. ನಡೀರಿ, ನಿಮ್ ನಡೀರಿ ಹೇಳ್ತೀನಿ. ರೇವತಿ, ನಾಳೆ ಹೇಗೋ ನಿನಗೆ ಎಕ್ಸಾಮ್ ಇಲ್ವಲ್ಲ, ಸೊ ನಾವಿಬ್ರು ಸೆಕೆಂಡ್ ಶೋ ಸಿನಿಮಾ ಹೋಗೋಣ. ಚಂದ್ರು, ನೀವ್ ಕರೆಯೋದ್ ಹೆಚ್ಚ, ನಾನ್ ಬರೋದ್ ಹೆಚ್ಚ. ಖಂಡಿತ ಬರ್ತೀನಿ, ಹೋಗೋಣ. ಮಿಸ್ಟರ್ ಚಂದ್ರಕಾಂತ್, ಇವಳು ನನ್ನ ತಂಗಿ ಆಗ್ಬೇಕು. ನೀವ್ ಇವಳ ಸುದ್ದಿಗೆ ಹೋಗೋ ಹಾಗಿಲ್ಲ. ಯಾಕೆ ಹೋಗ್ಬಾರ್ದು ಅಂದಿನಿ? ರೇವತಿ, ಅಕ್ಕ ನೋಡು, ನಾನು ಅವ್ರ ಜೊತೆ ಸಿನಿಮಾಗ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದೀನಿ. ನಾನು ಹೋಗ್ಲೇಬೇಕು, ಹೋಗ್ತೀನಿ. ಹಬಿ ಹಬಿ ಕಮ್ ಹಿಯರ್. ಸಾಕ್ ಮಾಡ್ಯಾರ ಗುಬ್ಬಿ. ಹಬಿ, ಈ ಚಂದ್ರಕಾಂತ್ ರೇವತಿ ಹಿಂದೆ ಬೀಳ್ಬಾರ್ದು. ಅಡ್ವೈಸ್ ಮಾಡ್ರಿ. ಕೇಳ್ತಾನಯ್ಯ, ಬೀಳಬಾರ್ದು ಅಷ್ಟೇ. ಬೀಳ್ತೀನ್ರಿ. ನೋಡಕ್ ಸುಂದರವಾಗಿದ್ದಾಳೆ, ನನಗೆ ಇಷ್ಟ ಆಗಿದ್ದಾಳೆ, ನಾನು ಅವಳಿಗೆ ಇಷ್ಟ ಆಗಿದ್ದೀನಿ. ಇಬ್ರು ಮದುವೆ ಆಗ್ತೀವಿ. ಏನಂತೀರಿ ರೇವತಿ? ನೀವ್ ಹೇಳಿದ್ದಕ್ಕೆಲ್ಲ ಎಸ್ ಅಂತೀನಿ. ಏನೇ ಎಕ್ಸ್ ಮಾಡ್ರೆ, ಈ ಚಂದ್ರಕಾಂತ್ ಸರಿಗಿಲ್ಲ. ಚಂದ್ರಕಾಂತ ಸೊರ್ರಿ ಇಲ್ಲ ಅಂತ ನಿನ್ಗೆ ಹೇಗೆ ಗೊತ್ತು? ಅದು ನನ್ನ ಪಟಾಯಿಸಿ ಹೋಟೆಲ್ ಕರ್ಕೊಂಡು ಹೋಗಿ ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ದ. ಈಗ ನೋಡಿದ್ರೆ ಇವ್ರ ಹಿಂದೆ ಬಿದ್ದಿದ್ದಾನೆ. ಈ ಚಂದ್ರಕಾಂತನ ಪರಿಚಯ ನಿನ್ಗೆ ಹೇಗಾಯ್ತು? ಎಲ್ಲ ನಿನ್ ಹೆಂಡತಿ ಮಾಡಿರೋ ಕುತಂತ್ರ. ಏನ್ ಹೇಳ್ತಿದ್ಯಾ? ಹೌದು ಎಕ್ಸ್ ಮಾಡ್ರೆ, ನನ್ನನ್ನ ಊರ್ ಬಿಟ್ಟು ಓಡಿಸ್ಬೇಕು ಅಂತ ಈ ಚಂದ್ರಕಾಂತಂಗೆ ನನ್ ಮೇಲೆ ಸುಮಾರಿ ಕೊಟ್ಟಿದ್ದಾರೆ. ಈಗ ಆ ಚಂದ್ರಕಾಂತನ ಗಮನ ಎಲ್ಲ ಅವ್ರ ತಂಗಿ ಮೇಲೆ ಬಿದ್ದಿದೆ. ಏನ್ರಿ, ಚಂದ್ರಕಾಂತನ ಚಂಪನ್ ಮೇಲೆ ಚೂಪಿಟ್ಟಿದ್ರ? ಅದು ಸಾರಿ ಹಬಿ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಂತ ದೊಡ್ಡ ರೋಡಿಗೆ ಸುಪಾರಿ ಕೊಡೋದಾ? ಎಷ್ಟು ಅಂತ ಮಾತಾಡ್ತೀರಿ? ನಮ್ ಕಸುಬೆ ಅದು. ದುಡ್ಡು ಕೊಟ್ಟು ಇಂಥವ್ರ ಪಟಾಯಿಸು ಅಂದ್ರೆ ಪಟಾಯಿಸ್ತೀವಿ, ಕೈ ಕಾಲು ಮುರಿಬೇಕು ಅಂದ್ರೆ ಮುರಿತೀವಿ. ಚಂಪನ್ಗೆ ಪಟಾಯಿಸೋದ ದುಡ್ಡು ಕೊಟ್ರು ಪಟಾಯಿಸ್ದೆ, ಹಾಗೆ ರೇವತಿನೂ ಲವ್ ಮಾಡ್ತಾ ಇದ್ವಿ. ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಆಯ್ತು ಬಿಡಿ, ಹಾಗಾದ್ರೆ ಇಬ್ಬರು ಸೇರಿ 2 ಲಕ್ಷ ಕೊಟ್ಟು ಬಿಡಿ. ಹಬಿ, ಇವನ್ ಸವಾಸ ಸರಿಗಿಲ್ಲ. ಮೊದ್ಲು ಇವನ್ಗೆ ದುಡ್ಡು ಕೊಟ್ಟು ಕಳ್ಸಿ, ನನ್ನ ತಂಗಿ ಸೇಫ್ ಆಗ್ಬೇಕು. ದುಡ್ಡು ಕೊಡಿ ಅಂದ್ರೆ ನಾ ಎಲ್ಲಿಂದ ಕೊಡ್ಲಿ? ಈಗೇನು ದುಡ್ಡು ಕೊಡ್ತೀರಾ ಇಲ್ಲ ಜಾಯಿಂಟ್ ಅಕೌಂಟ್ ಇಂದ ಡ್ರಾ ಮಾಡ್ಲೋ? ಅಯ್ಯೋ, ನನ್ನ ಕರ್ಮ. ತಗೊಳ್ರಿ. ಹಲೋ, ಟೇಕ್ ದಿಸ್ 2 lakhs. ಇನ್ಯಾವತ್ತೂ ಈ ಮನೆ ಕಡೆ ಫೇಸ್ ಹಾಕ್ಬಾರ್ದು. ಬಿಡ್ರಿ. ಇವಾಗ್ಲಾದ್ರೂ ಗೊತ್ತಾಯ್ತಾ? ಇನ್ನೊಬ್ರಿಗೆ ಕೇಳ್ ಬಗ್ಗೆ ಹೋದ್ರೆ ನಮ್ಗೆ ರಿವರ್ಸ್ ಹೊಡೆಯುತ್ತಂತ. ಪಾಂಡುರಂಗ, ಈ ಹುಡುಗಿನ ಪ್ರೀತಿ ಮಾಡ್ಬೇಕು ಅಂತಿದ್ದೀನಿ, ಆಗ್ಬೋದಾ? ಏ ಅಯೋಗ್ಯ, ಅವಳು ನನ್ನ ದೇವರು ಕೊಟ್ಟ ತಂಗಿ ಕಣೋ. ಅವಳಿಗೆ ಮದುವೆ ಆಗಿದೆ, ಬಿಟ್ಬಿಡ. ಇವಳ ಬಿಡ್ಬೇಕು ಅಂದ್ರೆ ಇನ್ನೂ 1 ಲಕ್ಷ ಕೊಡ್ಬೇಕು. ಮುಚ್ಚುಳಾಯಿಸಿ ಬೋಕಿ ಚಾಯಿಸಿ ಪಿರಿ ಪಿರಿ ಕಿರಿ ಕಿರಿ ಬ್ಯಾಂಗ್ ಬ್ಯಾಂಗ್ ಬ್ಯಾಂಗ್. ಹೆಂಡ್ರ ಮಾತು ಕೇಳೋ ಗಂಡ ಮಾಡೋದೆಲ್ಲ ದಂಡ. ರಾಂಗ್ ರಾಂಗ್ ರಾಂಗ್. ಎಡಬಿಡಂಗಿ ಈ ಅರ್ಧಾಂಗಿ, ಅಂಡಾಯಿ ಕಳಿಗೆ ಕೋಡಂಗಿ. ಪಾರ್ವತಿ ಪರಮೇಶ್ವರ ಡಿಮೇಲ್ ಡಿಮೇಲ್. ಪಾರ್ವತಿ ಪರಮೇಶ್ವರ ಡಿಮೇಲ್ ಡಿಮೇಲ್. ಪಾರ್ವತಿ ಪರಮೇಶ್ವರ ಡಿಮೇಲ್ ಡಿಮೇಲ್. ಪಾರ್ವತಿ ಪರಮೇಶ್ವರ ಡಿಮೇಲ್ ಡಿಮೇಲ್. ಸ್ವಂತ ಬುದ್ಧಿ ಇಲ್ವೇ ಇಲ್ಲ, ಹೇಳಿದ ಮಾತು ಕೇಳೋದಿಲ್ಲ. ಏನು ಮಾಡಕ್ ಹೋಗಿ ಏನು ಮಾಡುತ್ತಾಳೆ. ಇದರಿಂದಾಗಿ ಗಂಡನಿಗೆ ತಿರ್ಸಗೋಳೆ. ತಲೆ ಕೆಟ್ಟು ಎಡಪಟ್ಟು ಮಾಡುತ್ತಾಳೆ. ಎಟ್ಮೇಲೆ ಎಡು ತಿನ್ನುತ್ತಾನೆ. ಪಾರ್ವತಿ ಪರಮೇಶ್ವರ ಡಿಮೇಲ್ ಡಿಮೇಲ್. ಪಾರ್ವತಿ ಪರಮೇಶ್ವರ ಡಿಮೇಲ್ ಡಿಮೇಲ್.